ನನ್ನನ್ನು ಸೇರಿ ನಾವು ಕೂಡ ಎಲ್ಲ ಒಂದು ಕಡೆ ಪಕ್ಷ ಇದ್ದರೆ ನಾವು, ದೇಶ ಇದ್ದರೆ ಪಕ್ಷ, ನಮ್ಮೆಲ್ಲಕ್ಕಿಂತ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ. ಇದು ನಮ್ಮ ನಾಯಕರ ಸಂದೇಶ. ಈ ಸಂದೇಶವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ದೇ ಹೋಗಿದ್ದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತಿಂದನೇ ನಾವು ಪ್ರಯತ್ನವನ್ನು ಮಾಡ್ತೀವಿ. ಒಂದು ಸತ್ಯ, ದೇಶಕ್ಕೋಸ್ಕರವಾಗಿ ನಮ್ಮ ರಾಷ್ಟ್ರದ ನಾಯಕರುಗಳು, ನಮ್ಮ ನಾಯಕರುಗಳು ಅವ್ರು ಪಡ್ತಾ ಇರ್ತಕ್ಕಂಥ ಶ್ರಮವನ್ನು ನೋಡಿದ್ರೆ ನಾವು ಏನೇನೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಎಚ್ಚೆತ್ತುಕೊಂಡು ಅವರ ದಾರಿಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ಜವಾಬ್ದಾರಿ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಟೀಮ್ ವರ್ಕಿಂದ ಎಡವಟ್ಟಾಗಿದೆ. ಒಬ್ಬರ ಮೇಲೆ ನನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನದು ಜವಾಬ್ದಾರಿ ಇತ್ತು, ಎಲ್ಲರದು ಜವಾಬ್ದಾರಿ ಇತ್ತು. ನಮ್ಮ ಜವಾಬ್ದಾರಿಯನ್ನು ನಾವು ಕುಳಿತು ಚರ್ಚೆ ಮಾಡಿ ಅದನ್ನು ಸಮಂಜಸವಾಗಿ ತಗೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು. ಆದ್ದರಿಂದ ನಾನು ಬೇರೆಯವರಂಗೆ ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ. ರಾಷ್ಟ್ರಕ್ಕೋಸ್ಕರವಾಗಿ ನಮ್ಮ ನಾಯಕರು ಕೊಡ್ತಾ ಇರ್ತಕ್ಕಂಥ ಸಂದೇಶ, ತೀರ್ಮಾನಗಳನ್ನು ಸನ್ಮಾನ್ಯ ಪ್ರಧಾನಿಗಳು 28, 30, 40 ರೋಡ್ ಶೋಗಳು ಮಾಡಿದ್ದಾರೆ. ಅಮಿತ್ ಶಾ ಅವರು 20 ದಿನನೋ 18 ದಿನನೋ ಅಲ್ಲೇ ವಾಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರದ ಅಧ್ಯಕ್ಷರು 3 ತಿಂಗಳು ಏನೋ ಹೆಚ್ಚಾಗಿ 3 ತಿಂಗಳು ಮೊದಲಿಂದ ನಡ್ಕೊಂಡೇ ಬಂದಿದೆ. ಕಂಟಿನ್ಯೂಸ್ ಆಗಿ ದೇಶದ ವ್ಯವಸ್ಥೆಯ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಪಶ್ಚಿಮ ಬಂಗಾಳವನ್ನು ಎಲ್ಲ ಒಂದು ಕಡೆ ಆ ದೇಶಕ್ಕೆ, ಆ ರಾಜ್ಯಕ್ಕೆ ಇದ್ದಂಥ ಗಂಡಾಂತರವನ್ನು ಹೋಗಲಾಡಿಸೋದಕ್ಕೆ ಅಂತ ನಾಯಕರುಗಳೆಲ್ಲ ಕೆಲಸ ಮಾಡಿದಾಗ ನಾವು ಕೂಡ ಅದನ್ನು ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ 2 ಸೋತಿರೋದು ನನಗೂ ಕೂಡ ನೋವನ್ನು ಉಂಟು ಮಾಡಿದೆ. ಹಿಂದೆ ಸಿದ್ದರಾಮಯ್ಯನವರು ಫಸ್ಟ್ ಇದ್ದಾಗ 10 ಜನ ಹಾಕಿದ್ರು ದೇವದುರ್ಗಕ್ಕೆ. ಅದು ಮೊದಲು ಅವನು ಭಾರಿ ಉರುಪಾಗಿದ್ರು, ಇವಾಗಂತೂ ನಿಷ್ಕ್ರಿಯವಾಗಿದ್ದಾರೆ ಬಿಡಿ. ಇವಾಗ ಸಿದ್ದರಾಮಯ್ಯನವರು ಎಲ್ಲವರೆಂದು ಹುಡುಕಬೇಕಾಗಿದೆ. ಇವತ್ತೇನು ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಬಾಗಲಕೋಟೆಯಲ್ಲಿ ಕುಂತ್ಕೊಂಡ್ರು, ದಾವಣಗೆರೆಯಲ್ಲಿ ಕುಂತ್ಕೊಂಡ್ರು ಅಂತ ಬಿಟ್ಟರೆ ಎಲ್ಲ ಒಂದು ಕಡೆ ಅವ್ರ ದುಡ್ಡು, ಅವ್ರು ಮಾಡಿರ್ತಕ್ಕಂಥ ಪಾಪದ ವ್ಯವಸ್ಥೆ ಚುನಾವಣೆ ಗೆಲ್ತೇವಿನ ಅವರೇನು ಗೆದ್ದಿಲ್ಲ. ಆದ್ದರಿಂದ ನಮ್ಮಲ್ಲಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ನೋಡಿ, ಅದು ರಾಷ್ಟ್ರದ ನಾಯಕರು, ನಮ್ಮ ನಾಯಕರುಗಳು ಏನೆಲ್ಲವನ್ನು ಕೂಡ ಗಮನಿಸ್ತಾರೆ. ಈ ಆಗಿರೋದು ತಿದ್ಕೊಳ್ಬೇಕಾದ್ದು ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿರೋದು. ಅದು ನಮ್ಮ ಕರ್ತವ್ಯ ಆಗಿತ್ತು. ಅದರಲ್ಲಿ ನಾವು ನನ್ನಾದಿಯಾಗಿ ನಂದು ಕೂಡ ಲೋಪ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ನಾವು ಒಗ್ಗಟ್ಟಾಗಿ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ನಾವು ಎಲ್ಲ ಒಂದು ಕಡೆ ಏನು ನಾವು ಹೇಳ್ಕೊಂಡು ಆಂಟಿ ಇನ್ಕಂಬರೆನ್ಸಿ ಇದೆ, ಇವರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮತದಾರ ಇಲ್ಲ ಅನ್ನೋ ಭಾವನೆಯಲ್ಲಿದ್ದು ಅದು ಸ್ವಲ್ಪ ಎಲ್ಲ ಒಂದು ಕಡೆ ಅದು ಒಂದು ಸ್ವಲ್ಪ ನಮಗೆ ಎಡವಟ್ಟಾಗಿದೆ. ಆಗಿರೋದ್ರಿಂದ ಸ್ವಲ್ಪ ಇದಾಗಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ನೀವು ಹೇಳ್ತೀರಿ ಇಷ್ಟೆಲ್ಲ ಫೇಲ್ಯೂರ್ಸ್ ಇದೆ, ಭ್ರಷ್ಟಾಚಾರ ಇದೆ, ಇನ್ನೇನೋ ಎಲ್ಲ ಆರೋಪ ಮಾಡ್ತಾರೆ. ಇಷ್ಟೆಲ್ಲವನ್ನು ಮತದಾರರ ಹತ್ರ ನೀವು ಮತ ತೆಗೆದುಕೊಳ್ಳಕ್ಕೆ ಈ ನಿಮ್ಮ ಫೇಲ್ಯೂರ್ಸ್ ಇಂಟರ್ನಲ್ ಡಿಫರೆನ್ಸ್ ಬೇರೆ, ಆದ್ರೆ ನೀವು ರಾಷ್ಟ್ರೀಯ ಪಕ್ಷವಾಗಿ ಇಷ್ಟೆಲ್ಲ ಒಂದು ಸೀಟನ್ನು ತಗೊಳಕ್ಕಾಗಲ್ಲ. ಅದು ನಾನು ಹೇಳಿದ್ದೆಲ್ಲ ಅವಾಗೆ ನಮ್ಮ ಟೀಮ್ ವರ್ಕು ಕೆಲಸ ಮಾಡ್ತೀವಿ. ನಾವು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ದೀವಿ ಅನ್ನೋದು ನಂದು ಸೇರಿ. ನಾನು ಇನ್ನೊಬ್ಬರ ಮೇಲೆ ಯಾರನ್ನೋ ಮೇಲೆ ಏನೋ ಒಂದು ಕಡೆ ನಾನು ಹರಕೆ ಕುರಿ ಮಾಡೋಕ್ಕೆ ಯಾರನ್ನೂ ತಯಾರಾಗಿಲ್ಲ. ಹಿಂದೆ ನಾನು ಇಂಥವು ಸುಮಾರು ಒಂದು 7-8 ಬೈ ಎಲೆಕ್ಷನ್ಗಳು ಮಾಡಿದ್ದೀನಿ. ಸರ್ಕಾರ ಇದ್ದಾಗೇನೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೇನೆ ನಾನು ಭಾರಿ ಮಜಾ ತಗೊಂಡಿದ್ದೀನಿ. ಹಾಗಾಗಿ ಒಂದು ಸಾರಿ ಕೆಲವು ಸಾರಿ ನಮ್ಮ ಸ್ವಲ್ಪ ನಮ್ಮ ನಂಬಿಕೆ ನಾವು ತೆಗೆದುಕೊಂಡಂಥ ತೀರ್ಮಾನ ಸ್ವಲ್ಪ ಎಲ್ಲ ಒಂದು ಕಡೆ ನಮಗೆ ರಿಸಲ್ಟ್ ಅನ್ನು ಕೊಡಲಿಲ್ಲ ಅನ್ನೋದು ನನ್ನ ಭಾವನೆ. ಸರ್, ಮುಂದಿನ ದಿನಗಳಲ್ಲಿ ನೀವು ರಾಜ್ಯದ ಪಟ್ಟಾಭಿಷೇಕ ತಗೊಂಡು ಮುಂದೆ ತಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಒಂದು ಅಪ್ಪ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ. ನನಗೆ ಭಾರಿ ಖುಷಿಯಾಗಿದ್ದು ವೆಸ್ಟ್ ಬೆಂಗಾಲ್ನ ನಾನು ಸುಮಾರು ಸಾರಿ ನೋಡಿದ್ದೆ, ತಮಿಳ್ನಾಡು ಆಂಟಿ ಇನ್ಕಂಬರೆನ್ಸಿನೂ ನೋಡಿದ್ದೆ, ಬೇರೆ ಬೇರೆ ಕಡೆನೂ ನೋಡಿದ್ದೆ. ಆದರೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಸಾಮಾನ್ಯ ಜನ ಅಲ್ಲಿ ಓಡಾಡೋದೇ ಕಷ್ಟ ಆಯ್ತು ರೀ. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋಕ್ಕಾಯ್ತಾ ಇರಲಿಲ್ಲ ರೀ. ಆ ಮಟ್ಟಕ್ಕೆ ಗೂಂಡಾಗಿರಿ ಇತ್ತು. ಅದು ನಾವು ಅಂಥದ್ದನ್ನು ಕೂಡ ಎಲ್ಲ ಒಂದು ಕಡೆ ಮೆಟ್ಟು ನಿಂತು
ಸಾಮಾನ್ಯ ಜನರಿಗೆ ನೆಮ್ಮದಿ ಕೊಡ್ಬೋದು ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ನಾಯಕರುಗಳು ಇಷ್ಟೊಂದು ಶ್ರಮ ಹಾಕಿದ್ದಾರೆ ಅಂದರೆ ನಾವು ಕೂಡ ಎಡವಟ್ಟು ಮಾಡಿದ್ದೀವಿ. ನನಗೆ ಸಂಬಂಧಪಟ್ಟಿದ್ದೆಲ್ಲ ನಾನು ಮಂತ್ರಿ ಇದ್ದೀನಿ. ನಾನು ಇವತ್ತು ನಿಮ್ಮನ್ನು ಕರೆದಿದ್ದು ನನಗೆ ತುಂಬ ಸಂತೋಷ ಆಗಿತ್ತು ಕಾರ್ಯವೈಖರಿಯಿಂದ. ಅಲ್ಲ ಸರ್, ಈಗ ತುಂಬಾ ಜನ ಸರಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ ಎಲ್ಲ ಒಟ್ಟಾಗಿ. ಈಗ ಯಡಿಯೂರಪ್ಪನವ್ರ ವಿಮಾನೋತ್ಸವ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದಷ್ಟು ಒಡಕುಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಕರೆದಿದ್ದಾರೆ, ನಾವು ಹೋಯ್ತೀನಿ. ಅವರು ಪಕ್ಷ ಕರೆದಿದ್ದಾರೆ, ನಾವು ಹೋಯ್ತೀನಿ. ಯಡಿಯೂರಪ್ಪ ಅಭಿನಂದನೆ ಪಕ್ಷದ ಮಾಡಿದ್ರೆ ನಾನು ವೈಯಕ್ತಿಕ ಮಾಡ್ತೀನಿ ಅಂತ ವಿಜೇಂದ್ರ ಹೇಳ್ತಾವ್ರೆ. ಅಪ್ಪ, ಒಂದು ಕಣೋ, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಕೂಡ ಓದಿದ್ದೀನಿ. ಅವ್ರು ಯಾವ ರೀತಿ ಮಾಡ್ತಾವ್ರೆ, ಏನಕ್ಕೆ ಮಾಡ್ತಾವ್ರೆ, ಏನು ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಮಾಹಿತಿ ಇಲ್ಲ. ನನಗೂ ಕೂಡ ಒಬ್ಬ ಮಂತ್ರಿ ಇದ್ದೀನಿ ಭಾರತ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ ಇದ್ದೀನಿ. ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ ಬಿ ಶಿವಪ್ಪನವರಿಂದ ಹಿಡಿದು ಅನೇಕ ನಾಯಕರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಹುತೇಕ ನಾಯಕರು ನಮ್ಮ ಮುಂದೆ ಇಲ್ಲ, ಅವರಿದ್ದಾರೆ. ಅವರೇನೋ ಮಾಡ್ತಾ ಇದ್ದೀವಿ ಅಂದರೆ ನನ್ನನ್ನು ಕರೆದಿದ್ದೆ, ನಾನು ಹೋಗ್ತೀನಿ. ಅವ್ರ ಕೊಡುಗೆ ಬೆಂಗಳೂರು ಬಗ್ಗೆ ವಿಚಾರಕ್ಕೆ ಒಂದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ತೀರ್ಮಾನಗಳು, ಕೊಡುಗೆಗಳು ಇದ್ದೇ ಇರ್ತಾವಪ್ಪ. ಒಂದು ಮುಖ್ಯಮಂತ್ರಿಗಳು ಆದಂಥ ನಾನು ಇವತ್ತು ಬೆಂಗಳೂರು ನಗರಕ್ಕೆ ನಾನೇನಾದ್ರು ಬೆಟರ್ಮೆಂಟ್ ಚಾರ್ಜ್ ಮಾಡದೆ ಹೋಗಿದ್ದೆ, ಬೆಂಗಳೂರು ನಗರ ಏನಕ್ಕೆ ಹೆಂಗಪ್ಪ ಬೆಳೆಯೋದು ಇಷ್ಟೊಂದು? 50 ರೂಪಾಯಿ 100 ರೂಪಾಯಿ ನಾನು ಬೆಟರ್ಮೆಂಟ್ ಚಾರ್ಜ್ ಮಾಡಿ, ನಿಮ್ಗೆ ಗೊತ್ತಿದೆ ಅಲ್ಲ ಗೊತ್ತಿಲ್ಲ, ನಿನ್ಗೆ ಗೊತ್ತಿದೆ. 50 ರೂಪಾಯಿ 100 ರೂಪಾಯಿ ನಾನು ಮಾಡಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಖಾತೆ ಕಂದಾಯ ಇಲ್ಲಿತ್ತು. ಇದೆಷ್ಟು ಸೂಕ್ಷ್ಮವಾದ ವಿಚಾರ. 5 ರೂಪಾಯಿ GP ಏನು ಮಾಡಿಕೊಡೋರು, ಅವನೇನೋ ಮನೆ ಕಟ್ಟಿ ಮನೆ ಇನ್ನೇನು ಹೋಗ್ತಾನೆ ಅಂದಾಗ ಆ GP ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಮಾರ್ಬಿಡ್ತಾ ಇದ್ರು. ಅವತ್ತು ದಿವಂಗತ JH ಪಟೇಲ್ರ ಹತ್ರ ಕುಳಿತುಕೊಂಡು ಅದಕ್ಕೊಂದು ಕಾಯ್ದೆ ಮಾಡಿಸಿ 3-4 ದಿನಗಳ ಕಾಲ ಅಧಿವೇಶನ ನಡೆಸಿ ಅವತ್ತು ಇಂಪ್ಲಿಮೆಂಟ್ ಮಾಡಿ ಏನೆಲ್ಲ ಮಾಡಿದ್ದು ಇವತ್ತು ಇಡೀ ರಾಜ್ಯಕ್ಕೆ ಅದರಿಂದ ಅನುಕೂಲ ಆಯಿತು. ಕುಡಿಯೋ ನೀರು ಮತ್ತು ಬೇರೆ ಬೇರೆ ವಿಧದಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕೊಡುಗೆಗಳು ಅವಕಾಶ ಸಿಕ್ಕಿದಾಗ ಮಾಡಬೇಕಾದ ನಮ್ಮ ಕರ್ತವ್ಯ, ಅದನ್ನು ಮಾಡಿದ್ದೀವಪ್ಪ. ರಾಜ್ಯ ಅಧ್ಯಕ್ಷ ಆಗಕ್ಕೆ ಆಸೆ ಇದೆಯೋ ಇಲ್ವೋ ಸರ್? ರಾಷ್ಟ್ರದ ನಮ್ಮ ನಾಯಕರುಗಳು ಈಗಾಗಲೇ ರಾಜ್ಯಾಧ್ಯಕ್ಷ ಇದ್ದಾರೆ, ಕೆಲಸ ಮಾಡ್ತಾವ್ರೆ. ಆದ್ದರಿಂದ ಎಲ್ಲವನ್ನು ಕೂಡ ಎಲ್ಲ ಬೆಳವಣಿಗೆಗಳು ರಾಷ್ಟ್ರದ ನಾಯಕರು ನೋಡ್ತಾರೆ. ಜವಾಬ್ದಾರಿ ತಗೊಂಡು ಪಕ್ಷ ಅಧಿಕಾರಕ್ಕೆ ತರ್ತೀರಾ? ನಾನು ಒಂದು ಮಾತನ್ನು ಹೇಳ್ತೀವಿ, ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ಆ ದೇಶದ ವ್ಯವಸ್ಥೆಗೆ ನಮ್ಮ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದು ಅವ್ರಿಗೆ ಸೇರಿತು. ಸರ್, ಕೇಂದ್ರದಲ್ಲಿ ಸಂಪುಟ ಪುನರಚನೆ ಆಗ್ತಿತ್ತು ಒಂದು ಸುದ್ದಿ ಇದೆ. ಅಕಸ್ಮಾತ್ ಆಗಿ ಅಲ್ಲಿ ಸಂಪುಟದಿಂದ ಕೈ ಬಿಟ್ಟು ನಿಮಗೇನು ಹೊಸ ಜವಾಬ್ದಾರಿ ಕೊಡ್ತಾರೆ? ನೋಡು ಗುರು, ನನಗೆ 74 ಮುಗಿದು 75 ನಡೀತಾ ಇದೆ. ಇನ್ನೂ ಒಂದು 15-20 ವರ್ಷ ನಾನು ಇನ್ನೂ ನಿನ್ಕಿನ್ನ ಚೆನ್ನಾಗಿರ್ತೀನಿ. ಆಯಿತಾ? ಬೆಳಿಗ್ಗೆ ನೀನು 5 ಗಂಟೆಗೆ ಎದ್ರೆ ನಾನು 4 ಗಂಟೆಗೆ ಎದ್ದಿರ್ತೀನಿ. ಒಂದು ತೀರ್ಮಾನ ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನ ಇಚ್ಛೆ, ನಮ್ಮ ನಾಯಕರುಗಳ ತೀರ್ಮಾನ. ಇದೇ ಕಾರಣಕ್ಕೆ ಜವಾಬ್ದಾರಿ ಕೊಡ್ತಾರ ಅಂತ ಬೆಳಿಗ್ಗೆ ಬೇಗ ಹೇಳ್ತೀರಿ, ಆಕ್ಟಿವ್ ಆಗಿ. ಹಾಗಾಗಿ ಭಗವಂತನ ಇಚ್ಛೆ, ದೇವರ ತೀರ್ಮಾನ. ಥ್ಯಾಂಕ್ ಯು. ಒಂದಷ್ಟು ಏನೋ ಹೇಳಿದ್ದೀವಪ್ಪ ಸ್ವಲ್ಪ. ಮತ್ತೆ ಸಾಯಂಕಾಲ 3 ಸೀಟು ಕೇರಳದಲ್ಲಿ ಖಾತೆ ಓಪನ್ ಆಗಿದೆಯಮ್ಮ. ಮುಂದಿನ ದಿನ LDF ಅಂತ ಏನಿತ್ತು, ಒಂದು ವರ್ಗದ ಜನ ಎಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು ಆಗ್ಬಿಟ್ಟಿದ್ದಾರೆ. ಬಾಕಿ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ BJPಗೆ ಯಾವ ರೀತಿ ಇವತ್ತು LDF ಇತ್ತೋ ಅವೆಲ್ಲ ಹೋಗಿ ಯಾವ ರೀತಿ ತೃಣಮೂಲ ಕಾಂಗ್ರೆಸ್ಸು ಪಶ್ಚಿಮ ಬಂಗಾಳದಲ್ಲಿತ್ತೋ ಅದ್ರ ಹಿಂದೆ ಕಮ್ಯುನಿಸ್ಟ್ನವರಿದ್ದರು. ಅದಾದಮೇಲೆ ನಾವು ಬಂದಿದ್ದೀವಿ, ಅಲ್ಲೂ ಕೂಡ ಎಂಟ್ರಿ ಆಗ್ತಾ ಇದೆಯಮ್ಮ. ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ BJP ಇದೆ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ಈಗ ಎಲೆಕ್ಷನ್ ನಂತರ ದೊಡ್ಡ ಕ್ರಾಂತಿ ಅನ್ನೋ ಚರ್ಚೆ ನಡೀತಿದೆ. ನೀವು ಹಿರಿಯರು ದಿಲ್ಲಿ ಮಟ್ಟದ ಕಾಂಟ್ಯಾಕ್ಟ್ ಆ ಥರದ್ದೇನಾರು ಆಗುತ್ತೆ? ಅಪ್ಪ, ಅಲ್ಲಿ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ದಿನ ವಾಂತಿನೇ ಆಗಿದೆ. ನೀವು ಪದೇ ಪದೇ ಒಳಜಗಳ ಅಂತೀವಿ. ಒಳಜಗಳ ಅಲ್ರಿ, ಹೊರಜಗಳ. ಅದು ಎಲ್ಲಿದೆ ಒಳಜಗಳ? ಅವ್ರದ್ದು ಬೀದಿಲು ಮಾತಾಡ್ತಾವ್ರೆ. ಹೊರಜಗಳ ಅದು ದಿನ ಬೆಳಗಾರು ಮಾತಾಡ್ತಾರೆ. ಆದ್ರಿಂದ ಅವ್ರ ಹತ್ರ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸುಟ್ಟೋಗವೆ ಎಲ್ಲ ಒಂದು ಕಡೆ. ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪುಣ್ಯಾತ್ಮರು ಎಷ್ಟು ಜಲ್ದಿ ಹೋಯ್ತಾರೋ ಅಷ್ಟು ಜಲ್ದಿ ಈ ರಾಜ್ಯಕ್ಕೆ ಒಳ್ಳೇದಾಯ್ತದಪ್ಪ. ಸರ್, ಕಾಂಗ್ರೆಸ್ ಪಕ್ಷ ಅಷ್ಟು ಬಿಟ್ಟಿದೆ ಅಂತೀರಾ ನ್ಯಾಷನಲ್ ಲೆವೆಲ್? ನೋಡ್ರಿ, ಎಲ್ಲಿದೆ ರೀ ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ ಪಕ್ಷ? 2014ರಲ್ಲಿ ಎಷ್ಟು ಜನ ಎಲ್ತ್ಗಳಿದ್ರು? ಇವತ್ತು ಬರೀ 3 ಕಡೆ, ಒಂದು ತೆಲಂಗಾಣ, ಕರ್ನಾಟಕ, ಮತ್ತೊಂದು ಕೇರಳ. ಇವಾಗ ನೆಕ್ಸ್ಟ್ ಎಲೆಕ್ಷನ್ ಆದರೆ ಇವೆರಡು ಖಾಲಿ. ಈಗ CM ಮತ್ತೆ DCM ಇಬ್ಬರು ಹತ್ತಿರದಿಂದ ನೋಡಿದ್ದೀರಾ. DCM ಅವರಿಗೆ ಬರ್ಡೇ ಗಿಫ್ಟಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡೋ ಸಾಧ್ಯತೆ ಇದೆಯಾ? ಹತ್ತಿರದಿಂದ ನೋಡಿದ್ದೀರಾ? ಅಪ್ಪ,
ಯಾರು ಬಿಟ್ಕೊಡ್ತಾರೋ ಯಾರು ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ದಿನ ಬೆಳಗಾರ ನಡೀತಾ ಇದೆಯಲ್ಲ ಈ ಡ್ರಾಮಾ ಕಂಪ್ನಿ, ಇದನ್ನು ಮುಕ್ತಾಯ ಮಾಡದೆ ಹೋದರೆ ನನಗನ್ಸದೆ AICCಲಿ ಸನ್ಮಾನ್ಯ ಖರ್ಗೆ ಅಂತ ಒಬ್ಬ ಹಿರಿಯವರು, ಇನ್ನು ಬೇರೆ ನಾಯಕರುಗಳು, ಸಿದ್ದರಾಮಯ್ಯನವರಂಥ ಅನುಭವಿಗಳು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿ ಏನು ಜೀವ ಇಲ್ಲದ ಒಂದು ಸರ್ಕಾರ ಆಗಿದೆ. ಯಾರು ಬಿಟ್ಕೊಟ್ರು ಕೂಡ ಇಲ್ಲಿ ಏನೇನೂ ಇಲ್ಲ. ಒಂದು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನಾವು ಗೆದ್ದು ಬಿಟ್ಟಿದ್ದೀವಿ ಅಂತೀರಲ್ಲ, ನೀವು ಯಾರೂ ಗೆದ್ದಿಲ್ಲ. ನಿಮ್ಮ ಪಾಪದ ಹಣ, ನೀವು ಮಾಡಿರೋ ಒಂದು ಪಾಪದ ಕೃತ್ಯ ಎಲ್ಲ ಒಂದು ಕಡೆ ನೀವು ವ್ಯವಸ್ಥಿತವಾಗಿ ಜನರನ್ನು ಹಣಕ್ಕೋಸ್ಕರವಾಗಿ ಅವ್ರನ್ನ ನೆಮ್ಸಿ ಮಾಡಿ ಏನೇನು ಪಾಪದ ಕೆಲಸ ಮಾಡೋಕೆ ಮಾಡಿದ್ದೀರಿ. ಇದಕ್ಕೆ ಪ್ರಾಯಶ್ಚಿತ್ತ ಕೆಲವೇ ದಿನಗಳಲ್ಲಿ ಆಗ್ತದೆ. ನನಗನ್ನಿಸ್ತದೆ ನೀವೇನಾರು ಆಗಿ ರಾಜ್ಯದ ಜನರನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡಿ ಅವರಲ್ಲೂ ಕೂಡ ಎಲ್ಲ ಒಂದು ಕಡೆ ನಾವು ಏನು ಮಾಡಿದ್ರು ನಡೀತದೆ ಅನ್ನುವ ನಿಮ್ಮ ಹೀನಾಯವಾದ ಒಂದು ತೀರ್ಮಾನ ಇದೆಯಲ್ಲ, ಇದು ಒಳ್ಳೆಯದಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.